ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಿಮ್ಮ ಅಂಗಾಳ ಪರಮೇಶ್ವರಿ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಾಡಿದ್ದು ಶುಕ್ರವಾರ ಹುಣ್ಣಿಮೆ ಇರೋದ್ರಿಂದ ಅವತ್ತಿನ ದಿನ ನಿಮಗೇನಾದರೂ ಶತ್ರುಗಳ ಕಾಟ ತುಂಬ ಇದ್ದರೆ, ಒಬ್ಬರಿಗಿಂತ ಜಾಸ್ತಿ ಶತ್ರುಗಳೇನಾದರೂ ಇದ್ದರೆ ಅಥವಾ ಒಬ್ಬರು ಶತ್ರು ಇದ್ದರೆ ಅವ್ರನ್ನ ಸಂಹಾರ ಮಾಡೋದು ಹೇಗೆ, ನಿಮ್ಮ ಕಣ್ಣ ಮುಂದೆ ಅವರು ಹಾಳಾಗೋದು ಹೇಗೆ, ನಿಮ್ಮ ಕಣ್ಣ ಮುಂದೆ ನಿಮ್ಮ ವಿಚಾರಕ್ಕೆ ಬರದೆ ಅವ್ರ ಪಾಡಿಗೆ ಅವ್ರು ಹೋಗೋದು ಹೇಗೆ ನಾನು ತಿಳಿಸ್ಕೊಡ್ತೀನಿ. ಅದಕ್ಕೇನೆಲ್ಲ ಸಾಮಗ್ರಿ ಬೇಕು ನಾನು ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಅಂಗಾಳ ಪರಮೇಶ್ವರಿ ಚಾನಲನ್ನು ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಮತ್ತು ನಿಮ್ಮ ಬಂಧು ಮಿತ್ರರಿಗೂ ಕೂಡ ಹೇಳಿ, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಶೇರ್ ಮಾಡೋದಕ್ಕೆ. ಏಕೆ ಅಂತ ಹೇಳಿದ್ರೆ, ಇದೇ ರೀತಿಯ ಉಪಯುಕ್ತತೆಯ ವಿಡಿಯೋಗಳನ್ನು ನಿಮಗಾಗಿ ನಾನು ತಗೊಂಡು ಬರ್ತೀನಿ. ವೀಕ್ಷಕರೇ, ಮೊದಲಿಗೆ ಈ ಕ್ರಿಯೆ ಮಾಡೋದಕ್ಕೆ ನಿಮಗೆ 7 ವೀಳ್ಯದೆಲೆ ಬೇಕಾಗುತ್ತೆ. 7 ವೀಳ್ಯದೆಲೆಯನ್ನು ತೆಗೆದುಕೊಂಡು ಅವತ್ತಿನ ದಿನ ಅಂದರೆ ಹುಣ್ಣಿಮೆಯ ದಿನ ಏನು ಮಾಡಬೇಕು, ನೀವು ಮೊದಲಿಗೆ ನಿಮ್ಮ ಸ್ನಾನ ಆದಮೇಲೆ ಪೂಜೆ ಪುನಸ್ಕಾರ ಏನಿದೆಯೋ ಅದನ್ನೆಲ್ಲ ಮುಗಿಸಿದ ಮೇಲೆ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೋಬೇಕಾಗುತ್ತೆ. ಆಸನ ಬಂದು ಕಪ್ಪು ಬಟ್ಟೆ. ಈ ಕ್ರಿಯೆನ ಅವತ್ತು ಫುಲ್ ಡೇ ಮಾಡ್ಬೋದು, ಹುಣ್ಣಿಮೆ ಇರೋದ್ರಿಂದ ಫುಲ್ ಡೇ ಮಾಡ್ಬೋದು, ತೊಂದರೆ ಇಲ್ಲ. ಮೊದಲಿಗೆ ಏನು ಮಾಡಬೇಕು, ನೀವು ಕಪ್ಪು ಬಟ್ಟೆಯನ್ನು ಆಸನವಾಗಿಟ್ಟುಕೊಂಡು ಕೆಳಗಡೆ ಹಾಕಿ ಅದರ ಮೇಲೆ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಆ 7 ವೀಳ್ಯದೆಲೆಯ ಮೇಲೆ ನಿಮ್ಮ ಶತ್ರುವಿನ ಹೆಸರನ್ನು ಬರೆಯಿರಿ. ಶತ್ರುವಿನ ಹೆಸರನ್ನು ಬರೆದು ಆದ ಮೇಲೆ ಅದನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ಅಥವಾ ನಿಮ್ಮ ಮುಂದೆ ಇಟ್ಟುಕೊಂಡು, ನೆಲಕ್ಕಿಡಬಾರ್ದು ವೀಕ್ಷಕರೇ, ಕೈಯಲ್ಲಿರಬೇಕು ಅಥವಾ ಒಂದು ಯಾವುದಾದ್ರು ಟೇಬಲ್ ಮೇಲೆ ಇಟ್ಟು, ಇವಾಗ ನಾನು ಏನು ಹೇಳ್ತೀನೋ ಮಂತ್ರ, ಈ ಮಂತ್ರವನ್ನು 1008 ಸಾರಿ ಪಠನೆ ಮಾಡಬೇಕು. ಪಠನೆ ಮಾಡಿ ಆದ ಮೇಲೆ ಅದಕ್ಕೆ ಉಫ್ ಅಂತ ಹೇಳಿ ಆ 7 ವೀಳ್ಯದೆಲೆಯನ್ನು ತೆಗೆದುಕೊಂಡು ಹೋಗಿ ಎಲ್ಲಾದರೂ ಆಂಜನೇಯ ದೇವಸ್ಥಾನದ ಹತ್ತಿರ, ಅಂದರೆ ನಿಮ್ಮ ಅಕ್ಕಪಕ್ಕ ಆಗ್ಬೋದು, ಸ್ವಲ್ಪ ದೂರ ಆಗ್ಬೋದು, ಆಂಜನೇಯ ದೇವಸ್ಥಾನದ ಹತ್ತಿರ ಅರಳಿ ಮರದ ಬುಡದಲ್ಲಿ ಅರ್ಧ ಅಡಿ ಮಣ್ಣನ್ನು ತೋಡಿ ಹೂಳಿ ಬರಬೇಕು. ಹೂತಾದಮೇಲೆ ಹಿಂದೆ ತಿರುಗಿ ನೋಡಬಾರ್ದು. ಮತ್ತು ಈ ಕ್ರಿಯೆಯನ್ನು ಮಾಡಿರೋದನ್ನ ಯಾವುದೇ ಕಾರಣಕ್ಕೂ ಯಾರಿಗೂ ತಿಳಿಸಬಾರದು. ಇಂಪಾರ್ಟೆಂಟ್ ಇದಿದೆ ನೋಡಿ ವೀಕ್ಷಕರೇ. ನಾನು ಈ ರೀತಿ ಈ ಕ್ರಿಯೆಯನ್ನು ಮಾಡಿದೆ ಅಂತ ಏನಾದರೂ ನೀವು ಹೇಳಿದ್ದೆ ಆದಲ್ಲಿ ಈ ಕಾರ್ಯ ಆಗೋದಿಲ್ಲ. ಅದಕ್ಕೆ ಮಂತ್ರ ಹೀಗಿದೆ ನೋಡಿ: ಓಂ ಪುರೌ ಕಪಿಮುಖಯೇ ಪಂಚಮುಖ ಹನುಮತೆ ತಂ 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 ಮಂ ಶತ್ರು ನಾಶನಾಯ ಸ್ವಾಹ. ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ವೀಕ್ಷಕರೇ: ಓಂ ಪುರೌ ಕಪಿಮುಖಯೇ ಪಂಚಮುಖ ಹನುಮತೆ ತಂ 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 ಮಂ ಶತ್ರು ನಾಶನಾಯ ಸ್ವಾಹ. ಮಂ ಶತ್ರು ಅನ್ನೋ ಜಾಗದಲ್ಲಿ ನಿಮಗೆ ಯಾರು ಬೇಕಾಗಿದ್ದಾರೋ ಅಲ್ಲಿ ಆ ಶತ್ರುವಿನ ಹೆಸರನ್ನು ತೆಗೆದುಕೊಳ್ತಾ ಈ ಮಂತ್ರ ಪಠನೆ ಮಾಡಬೇಕಾಗುತ್ತೆ. ವೀಕ್ಷಕರೇ, ಮಂತ್ರನ ಡಿಸ್ಪ್ಲೇಯಲ್ಲೂ ಹಾಕ್ತೀನಿ, ಇಲ್ಲ ಕಮೆಂಟಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಈ ಕ್ರಿಯೆಯನ್ನು ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ.